ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಅಗೈನ್ ಇವತ್ತೊಂದು ರೈಡ್ನ ಮಾಡ್ತಾಯಿದ್ದೀನಿ. ಆದರೆ ಇವತ್ತಿನ ರೈಡ್ ಇದೆಯಲ್ಲ, ಇದು ಒಂಥರ ಒಂದು ಒಳ್ಳೆ ರೀತಿ ರೈಡು. ಸೊ ಅದು ಹೆಂಗೆ ಅಂತಂದರೆ ಭಾವನಾತ್ಮಕವಾಗಿ ಅಂತ ಹೇಳ್ತಾರಲ್ಲ, ಆ ಥರದ್ದು ಒಂದು ರೈಡನ್ನು ಇವತ್ತು ಮಾಡ್ತಾಯಿದ್ದೀನಿ. ಸೊ ಇವತ್ತು ರೈಡಲ್ಲಿ ಯಾರ್ಯಾರು ಸಿಗ್ತಾರೆ ಅಂತಂದರೆ ನೀವು ನೋಡಿದ್ರೆ ಶಾಕ್ ಆಗ್ತೀರಾ. ನಾನು ಈ ವಿಡಿಯೋನ ಮೈನ್ ಚಾನಲ್ಗೆ ಹಾಕಿದಾಗ್ಲೇ ನಿಮ್ಗೆ ಅನಿಸಿರುತ್ತೆ ಇದೆಷ್ಟು ವ್ಯಾಲ್ಯೂ ಇರ್ತಕ್ಕಂಥ ಕಂಟೆಂಟು ಅಂತ. ಇದು ಮೈನ್ ರೋಡ್ನ ಬ್ಲಾಕ್ ಮಾಡ್ಕೊಂಡು ಲಾ 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 ಬಟ್ ಇರಲಿ, ಅಟ್ಲೀಸ್ಟ್ ಸೆಕ್ಯೂರಿಟಿ ಅವರು ನಿಂತ್ಕೊಂಡು ಜನಕ್ಕೆ ಡೈರೆಕ್ಟ್ ಮಾಡ್ತಾ ಇದಾರಲ್ಲ, ಅದೇ ಖುಷಿ. ಓಕೆ, ಜೀವಮಾನ ಸಾಲಲಾರದು ಅಂದ ಹೊಗಳೋಕೆ ಯಾಕೆ ಇಷ್ಟು ಚಂದ ನೀನು. ಸರ್, ನಮ್ಗೆ ಯಾಕೆ ಸರ್, ನಮಗೆ ನಮ್ಮ ಮೇಲೆ ನಾಚಿಕೆ ಆಗುತ್ತೆ. ನಿಮ್ಮನ್ನು ನೋಡ್ತಿದ್ರೆ ಹೆಂಗ್ ಮ್ಯಾನ್ ನೀವ ನೋಡಿ ಏನು ಜಗದಾಗ ರೆಡಿಯಾಗಿ ಬಂದಿದ್ದೀರಾ. ಎವರ್ ಗ್ರೀನ್ ಅಲ್ಲ. ಏನು ಸರ್ ಸಮಾಚಾರ? ಆರಾಮಲ್ಲ? ಅಡ್ಡಿಲ್ಲ, ಆಗುತ್ತೆ. ಹಾಂ, ಇನ್ನೊಂದು ಅವ್ನು ಬರ್ತಾನಂತ ಇಲ್ಲಿಗೆ. ಇದು ರೆಗ್ಯುಲರ್ ಹೋಟ್ಲಾ ಇದು ನಿಮ್ಮದು? ಹಾಂ ಹಾಂ. ಒಂದು ಮೊಸರೋಡ ಹೇಳಿದ್ದೀವಿ. ಆಮೇಲೆ ನವೀನ್ ಸರ್ ಇಡ್ಲಿ ಹೇಳಿದ್ದಾರೆ. ನವೀನ್ ಸರ್, ಏನು ಸರ್ ಆಫ್ಟರ್ ಸೋ ಮೆನಿ ಡೇಸ್ ಹೌ ಡು ಯು ಫೀಲ್? ನೋಡಿ, ನಾನು ಎಷ್ಟು ಹೇಳ್ತಿದ್ದೆ ಬನ್ನಿ ರೈಡ್ ಮಾಡೋಣ ಎಲ್ಲರೂ ಹೋಗೋಣ ಅಂತ ಹೇಳಿ. ಮಾಡೋಣ ಅಂತ ಹಂಗೆ ಜಿಮ್ ಮಾಡ್ತಿದ್ವಿ. ಫೈನಲಿ ಇವತ್ತು ಟೈಮ್ ಕೂಡ ಬಂತು, ಕೊನೆಗೂ ರೈಡ್ ಮಾಡಕ್ ಬಂದ್ವಿ. ಏನು ರೈಡಿಂಗ್ ಗೇರ್ಸ್ ಹಾಕೊಂಡ್ ಬಂದಿಲ್ಲ, ಏನಿಲ್ಲ, ಸುಮ್ಮನೆ ಹಂಗೆ ಬಂದವನೇ ಕಾಕಬೇಕೆ. ಆ ಲಂಡನ್ ಟ್ರಿಪ್ಪಲ್ಲೂ ಹಿಂಗೆ ಆಡ್ತಾ ಇದ್ದ, ಇಲ್ಲೂ ಹಿಂಗೆ ಆಡ್ತಾ ಇದ್ದಾನೆ. ಹಾಂ, ನೀವಿಬ್ರು ಏನು ಗೊತ್ತಾ, ನನಗೆ ಡೆಡ್ ಆಪೋಸಿಟ್ ಕ್ಯಾರೆಕ್ಟ್ರು. ನೀವು ಎಲ್ಲದರಲ್ಲೂ ಸಖತ್ ಸ್ಟೈಲಾಗಿ ರೆಡಿ ಆಯ್ತೀರಾ, ಇವನು ಇರೋದ್ರಲ್ಲೇ ವರ್ಷಾಗಿ ರೆಡಿಯಾಗಿ ಬರ್ತಾನೆ. ನೋಡಿ ಅವ್ನ ಮುಖ ನೋಡಿ ಹೆಂಗೈತೆ, ಅವ್ನ ಮುಖ ನೋಡಿ ಸರ್ ಹೆಂಗೈತೆ. ಅಲ್ಲ ಸರ್, 2 ಬಾರ್ ಓನರ್ ಥರನ ಇದ್ದಾನೆ, ಬಾರ್ ಸಪ್ಲೈಯರ್ ಥರ ಇದ್ದಾನೆ ಇವನು. ನೋಡಿ, ಸುಮ್ಮನೆ ಇದು ಚಿನ್ನಪ್ಪನ ಹಾಕೊಳ್ಳೋದಲ್ಲ, ಸ್ವಲ್ಪ ರೆಡಿ ಆಗೋದು ಕಲಿ. ಈಗ ಯಾವ್ದು ದೊಡ್ಡ ಕಾರ್ ಬೇರೆ ತಗೊಂಡವನೆ ಸರ್, ಹೆಸರು ಬೇರೆ ಹೇಳೋದು ಬೇಡ. ಹಾಂ, ಒಟ್ಟು ದೊಡ್ಡ ಕಾರ್ ತಗೊಂಡಿದ್ದಾನೆ. ಹಾಂ, ಜರ್ಮನ್ ಕಾರ್ ತಗೊಂಡಿದ್ದಾರೆ. ಏನು ಪ್ರಯೋಜನ? ಏನಕ್ಕೆ ಏನು ತಗೊಂಡ್ರೆ ಏನು ಪ್ರಯೋಜನ ಸರ್? ನೋಡಿ, 4 ಆಣಿ ಜಾಕೆಟು, 8 ಆಣಿ ಟೀ ಶರ್ಟು, 8 ಆಣಿ ಟೀ ಶರ್ಟ್ ಹಾಕೊಂಡ್ಬಂದವನೆ. ಹೋಲಿ ಒಂಚೂರು ಮೊಖಕ್ಕೆ ಒಂಚೂರು ಪೌಡ್ರು ಕ್ರೀಮ್ನಾರು ಹಾಕೊಂಬಂದ, ಅದನ್ನು ಮಾಡಿಲ್ವಲ್ಲ. ಬರೀ ಇವ್ರು ಚಿಕ್ಕಪ್ಪನ ಬುದ್ಧಿ. ಅದು ನಿಮಗೆ ಕೇಳಿಸುತ್ತೆ. ನಾನು ಮಾತಾಡೋದು ನನಗೆ ಕನೆಕ್ಟ್ ಆಗಿಲ್ಲ. ಡೌನ್ ಹಿಡಿಬೇಕಾ? ಡೌನ್ ಏನಾರು ಹಿಡಿಬೇಕಾ? ಆ್ಯಕ್ಚುಲಿ ನಾವು ಏನೇನೋ ಟ್ರೈ ಮಾಡಿದ್ವಿ ಇದನ್ನು ಹಾಕೊಳ್ಳೋಣ ಅಂತ, ಅದು ಸುಮ್ಮನೆ ಕಾಯ್ತಾ ಇಲ್ಲ, ವರ್ಕ್ ಆಗ್ತಿಲ್ಲ. ಅದಕ್ಕೆ ಈಗ ನಾವೇನು ಮಾಡಿದ್ವಿ, ಒಂದು ಒಳ್ಳೆ ಐಡಿಯಾ. ಎಲ್ಲ ಕಾನ್ಫರೆನ್ಸ್ ಕಾಲ್, ಡಿಸ್ಟೆನ್ಸು ಕಮ್ಮಿ ಇದೆಯಲ್ಲ, ಏನು ತೊಂದರೆ ಇಲ್ಲ, ಇನ್ನೊಂದು 10 ಕಿಲೋಮೀಟ್ರ್ ಇದೆ. ಸೊ ಕಾನ್ಫರೆನ್ಸ್ ಕಾಲಲ್ಲೇ ಮಾತಾಡೋ ಟ್ರೈ ಮಾಡ್ಬಿಡೋಣ ಅಲ್ಲ ಸರ್? ಅಷ್ಟೇ ಬಿಡಿ, ಕಾನ್ಫರೆನ್ಸಲ್ಲಿ ಹಾಕ್ಬಿಡ. ನಾವಿಬ್ಬರು ಇದೇ ಕನೆಕ್ಟ್ ಆಗಿಬಿಟ್ರೆ ಬೆಸ್ಟೇನೋ ಬಿಡು, ಹೆಂಗೋ ಆಗಿದೆಯಲ್ಲ, ಹಿಂಗೆ ಇಲ್ಲ ಇರ್ಲಾಗಿ. ಹಾಂ ಸರಿ, ಹೋಗ್ಬಿಡೋಣ ಸುಮ್ಮನೆ. ನಾವು ಮಾತಾಡ್ತೀನಿ ಕೇಳಿಸ್ತಾ ಇದೆ ಸರಿ, ಇಲ್ಲ ಬಟ್ ನೀವು ಮಾತಾಡೋದು ನಂಗೆ ಕೇಳಿಸ್ತಾ ಇದೆ. ಹೌದಾ? ಸರಿ ಬಿಡಿ, ಮಾಡ್ಕೊಂಬೇಡ. ಅವ್ರದ್ದು ಕನೆಕ್ಟ್ ಆಗುತ್ತೆ ಒಟ್ಟಿಗೆ. ನೀನು ಅವ್ರು ಆನ್ ಮಾಡಿ ಬಿಟ್ಬಿಡು ಅಷ್ಟೇ. ಕೆಳಗೆ ಅದು ಗ್ರೀನ್ ಕಲರ್ ಲೈಟ್ ಬರೋ ಥರ ಬಿಟ್ಬಿಡು. ಅವ್ರದ್ದು ಗ್ರೀನ್ ಕಲರೇ ಲೈಟಲ್ಲೇ ಇದೆ. ರಿಚರ್ಡ್ ಅಂತ ಬರುತ್ತೆ. ವಂಡರ್ ವರ್ಡ್ ರಿಚರ್ಡ್ಸ್ ವಂಡರ್ ವರ್ಡ್. ಎಸ್, ಲೊಕೇಶನ್ ಹಾಕಿದ್ದೀನಿ ನಾನು. ಕಿರಣ್ ಅವ್ರಿಗೆ ಜೈ. ನವೀನ್ ಸರ್, ಮುಂದೆ ಯೂಟರ್ನು ನೀವು ಮಾತಾಡೋದು ಹೆಂಗಿದ್ರು ನಮಗೆ ಕೇಳಿಸಲ್ಲ, ಬಟ್ ಸ್ಟಿಲ್ ಹಂಗೆ ನೀವು ಅದನ್ನು ಕ್ಯಾಚ್ ಮಾಡ್ಕೊತೀರಾ ಅಂತ ಭಾವಿಸ್ತಿದ್ದೀನಿ ಅಲ್ವಾ? ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ, ಎಲ್ಲ ಹಂಗೆ ಅನ್ಕೊಂಡು ಹೋಗ್ತಾ ಇರಬೇಕು. ಹೆಂಗೆ ಇವತ್ತು ಚೆನ್ನಾಗಿ ಎಲ್ಲರೂ ಮಾತಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಈ ಥರ ಆಗೋಯ್ತಲ್ಲ. ಛೇ, ಇರಲಿ. ನವೀನ್ ಸರ್ ಮೈಕ್ ಮನೇಲಿ ಇಟ್ಟು ಬಂದವ್ರೆ. ಮೈಕ್ ಮನೇಲಿ ಇಟ್ಟು ಬಂದವ್ರೆ. ಕರೆಕ್ಟ್.  ಏನು ಮಾಡೋದು? ಅಲ್ಲ 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 ಅಲ್ಲ, ಯಾಕೆ ಹಂಗೆ ಆಗಿರೋದು ಅಂತ ಹೇಳ ನಾನು. 2 2 ವರ್ಷ ಆಯ್ತು. 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 2 ವರ್ಷ
ಏಕೆ ನವೀನ್ ಸರು ನಾವು ಲಂಡನ್ ರೈಡಲ್ಲಿ ಇದ್ದಾಗ ತಲೆ ಇಲ್ಲ 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 ನಾವು ಅಷ್ಟು ಮಾತಾಡಿದ್ರು ಮಾತಾಡ್ತಿರಲಿಲ್ಲ. ಮಾತಾಡಿ ಸರ್, ಇಲ್ಲಾಂದ್ರೆ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳ್ತಿದ್ವಿ. ಅಂದ್ರೆ ಶಾಪ ಎಷ್ಟೊತ್ತು ಸ್ವಲ್ಪ ಹೊತ್ತಾದ್ಮೇಲೆ ಅದು ಲೇಟಾಗಿ ಹೇಳೋದು ಹಂಗ್ ಮಾಡ್ತಿದ್ರಲ್ಲ, ಅದಕ್ಕೆ ಶಾಪ ಈಗ ಅವ್ರಿಗೆ. ನಾನು ನಿನ್ಗೊಂದ್ಸಲಿ ಹೇಳಿದೆ, ನೆನಪಿದೆಯಾ? ಅಲ್ಲಿ ಅಲ್ಲ ಟ್ರಿಪ್ಪಲ್ಲಿ ನಾನು ಮಾತಾಡಿದ್ದೆ ನಿಂಗೆ, ನವೀನ್ ಸರ್ ಬೇಕಂತ ಮಾತಾಡಲ್ಲ, ಎಲ್ಲ ಕೇಳಿಸ್ಕೊಂತಾ ಇರ್ತಾರೆ ಅಂತ ಹೇಳಿದ್ದೆ ನಾನು. ಒಂದ್ಸಲ ಕೇಳಿಸ್ಕೊಂಡಿದ್ರು, ನಾವೇನೋ ಬೈದ್ಬಿಟ್ಟಿದ್ವಲ್ಲ ನವೀನ್ ಸರ್ಗೆ. ಇಲ್ಲೇನೆ ಇದ್ದಾರೆ ಅವ್ರದ್ದು ಇವಾಗ 250cc ಅಲ್ಲಪ್ಪ, 400cc ಗಾಡಿ ಅವ್ರದ್ದು. ಯಾರು? ನವೀನ್ ಸರ್ ಅಲ್ಲ? ಆವಾಗಾದ್ರೆ ಹೆದರಿಕೆ ಇತ್ತು, ಅಯ್ಯೋ ಬರ್ತಾರೋ ಇಲ್ವೋ ಅಂತ. ಹೆದರಿಕೆ ಏನಿಲ್ಲ, ಅವ್ರು ಇವಾಗ ನೋಡ್ಕೋ, ಈಗ ಟಕ್ ಅಂತ ಹೋಗ್ತಾರೆ, ಏನೋ ಲೊಕೇಶನ್ ಹಾಕಿದ್ಯಾ ಅಂತ ಹಿಂದೆ ಬರ್ತಾರ ಅಷ್ಟೇ. ಅಲ್ಲ, ಅವರು 200cc ಆ ಮಟ್ಟ ಹೊಡೆದವರು, ಈಗ 400cc ಇದೆ, ನಾವು ಅವ್ರನ್ನ ಹಿಡಿಯೋಕ್ಕಾಗತ್ತಾ? ಬನ್ನಿ ಬನ್ನಿ, ಇಬ್ರು ಮುಂದೆ ಹೋಗಿ. ಮುಂದೆ ಹೋಗಿ ಏನು ಮಾಡೋದು? ನೀನೇ ಲೊಕೇಶನ್ ಹಾಕಿರೋದು ನಡಿ. ಕ್ಯಾಮ್ರಾದಲ್ಲಿ ಕಾಣಿಸ್ಲಿಲ್ಲ, ಹೇಳ್ತೀನಲ್ಲ ಅದು. ಕ್ಯಾಮ್ರಾದಲ್ಲಿ ಕಾಣಿಸ್ಬೇಕು ಅಂದ್ರೆ ಓಡ್ ಬಂದ್ಬಿಡ್ತಾನೆ. ನವೀನ್ ಸರ್ ಹಂಗೆ ಹೋಗ್ಬಿಟ್ಟಿರ ಸರ್, ಇನ್ನು 2 ಕಿಲೋಮೀಟರ್ ರೈಟು ಹೊಡೆದು ಚಚ್ಕೊಯ್ದವ್ರು ನೋಡೋರು ಅಲ್ಲ. ನವೀನ್ ಸರ್ ಅವಾಗ್ಲೂ ಅಷ್ಟೇ ಇವಾಗ್ಲೂ ಅಷ್ಟೇ ನಿಂತ್ಕೊಂಡು ಹೋಗ್ತಾ ಇರೋದು. ಈ ಮಟ್ಟ ಹಾಳಾಗ್ಬಿಟ್ಟಿತ್ತ? ಅಲ್ಲ, ರೋಡ್ ಈ ಮಟ್ಟ ಹಾಳಾಗ್ಬಿಟ್ಟಿತ್ತ? ಇಲ್ಲ, ಬೇರೆ ಆ ಕಡೆ ಎಲ್ಲೋ ಇದೆ ರೋಡ್. ಇದೇನಾ? ಇಲ್ಲೇ ರೈಟ್ ಸೈಡ್ ಇದೆಯಲ್ಲ, ಇದೇ ತಾನೇ ಬಂದಿದ್ದೀವಿ. ಎಲ್ಲಿ? ಹಾಂ ಅದೇನೆ, ಬಟ್ ಬಳಸ್ಕೊಂಡ್ ಬರಬೇಕು, ಇಲ್ಲಿ ಎಂಟ್ರಿ ಇಲ್ವಲ್ಲ. ಎಷ್ಟು ಜನ ಬಂದವ್ರು ನೋಡಿ ಸುಮನ್. ನಾಲ್ಕು ಇಲ್ಲ ರೈಟ್ ಸೈಡ್ಗೆಲ್ಲನ. ಇಲ್ಲಿಂದ ಹೇಳೋ, ನೀನು ಸ್ಟಾರ್ಟ್ ಮಾಡು. ಶುರು ಆಯ್ತಾ? ಎಷ್ಟೊತ್ತಾಯ್ತು? ಹಾಂ ಮಾಡ್ತಾ ಇದ್ದಾರಾ? ಮಾಡಲಿ ಮಾಡಲಿ. ಇಲ್ಲಲ್ಲ, ಗಾಡಿ ಮೇಲೆ ತಗೊಳಪ್ಪ ಕ್ಲೀನಾಗಿ ಅವನ್ನ. ಆಯ್ತು, ಸುಮ್ಮನಿರಪ್ಪ ನೀನು. ಕರೆಕ್ಟು, ನಾನು ಮರ್ತೋಗ್ಬಿಟ್ಟೆ. ಏನು ಮರ್ತೋಗ್ಬಿಟ್ಟೆ? ಮರ್ಯಾದೆ ಕೊಡಬೇಕಲ್ಲ ನನಗೆ. ಇಲ್ಲ, ಒಂದೊಂದು ಕಲ್ಲಿಡ್ರಿ, ಒಂದು ಶ್ರೀಲಂಕಾ, ಒಂದು ಲಂಡನ್, ಹಿಂಗೆ ಕಲ್ಲಿಟ್ಟು. ಕಿರಣ್ ನೋಡ್ರಿ, ಆಲ್ರೆಡಿ ನಿಮ್ಗೆ ಫ್ಲಾಟ್ ಮಾಡಕ್ ನೋಡ್ತಾ ಇದ್ದಾರೆ. ನಮ್ಮ ಬಿಸ್ನೆಸ್ ಚಿಕ್ಕ ಟ್ರೈನಲ್ಲಿ ನೀವು ಕುತ್ಕೊಂಡ್ಬಿಟ್ರೆ ಅದಕ್ಕೆ ಲಂಡನ್ಗೆ ಹೋಗಿ, ಶ್ರೀಲಂಕಾ ಹೋಗಿ, ಆಮೇಲೆ ಚೈನಾ ಹೋಗಿ, ಹಿಂಗೆ ಶ್ರೀಲಂಕಾಗೆ ಹೋದಾಗ ಬಟ್ಟೆ ಬೀಳಿದ ಮೇಲೆ ಶ್ರೀಲಂಕನ್ ಬಟ್ಟೆ ಹಿಂಗೆ ಹೋಗಿ ಇನ್ನು ಎಲ್ಲೆಲ್ಲ ಹೋಗ್ತಾನಲ್ಲ, ಹೋಗೋ ಅಷ್ಟರಲ್ಲಿ ಎಲ್ಲೆಲ್ಲ ಏನು ಮಾಡ್ತಾನೋ. ಸೊ ಈಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ರಿಚರ್ಡ್ಸ್ ವಂಡರ್ಸ್ ವರ್ಲ್ಡ್ಗೆ. ನವಂಬರ್ 8 ಅಲ್ವಾ ನಾವು ಬಂದಿದ್ದು? ಹೌದು, ಲಂಡನ್ನಿಂದ ಬಂದಿದ್ದು ನಾವು ನವಂಬರ್ 8 ಬಂದ್ವಿ. ನಾಟ್ ರಾಂಗ್, ನವಂಬರ್ 3rd ವೀಕಲ್ಲಿ ನಾವು ಇಲ್ಲಿ ಬಂದಿದ್ವಿ. ಆ್ಯಕ್ಚುಲಿ ನಾವು ಹೋದ್ಸಲ ಬಂದಾಗಲೇ ಆಲ್ಮೋಸ್ಟ್ ಇಲ್ಲಿದೆಲ್ಲ ಡೀಟೇಲ್ಸನ್ನು ಮಾಡಿ ಹಾಕಿದ್ದೀವಿ. ಆ್ಯಕ್ಚುಲಿ ಇದು ಅಂದರೆ ಈ ರಿಚರ್ಡ್ ವಂಡರ್ ವರ್ಲ್ಡ್ ಅಂತಂದರೆ ಏನು ಅಂದರೆ, ಒಂದು ಮಗನ ಪ್ಯಾಷನ್ಗೋಸ್ಕರ ತಾಯಿ ಎಷ್ಟೆಲ್ಲ ಕಷ್ಟಪಟ್ಟು ಒಂದು ಹೊಸ ಲೋಕನೇ ಇಲ್ಲಿ ಸೃಷ್ಟಿ ಮಾಡಿ ಇಟ್ಟಿದ್ದಾರೆ. ಅದರಲ್ಲೂ ಮೇಯ್ನ್ ಏನು ಅಂತಂದರೆ ಥಿಯೇಟ್ರು ಅಲ್ವಾ ಸರ್? ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅಚೀವ್ಮೆಂಟ್ ಮಾಡಿದ್ದು ಅದನ್ನು ವಿಡಿಯೋ ಮಾಡಿ ಅಲ್ಲೇ ಪೋರ್ಟ್ರೇ ಮಾಡ್ತಾರಲ್ಲ, ಅದು ಚೆನ್ನಾಗಿದೆ. ಥಿಯೇಟ್ರ್ ನೀವು ನೋಡಿಲ್ಲ? ರೈಡರ್ಸ್ ಬಂದ್ರ ಆಮೇಲೆ? ಓಕೆ. ನಮ್ಮ ನವೀನ್ ಸರ್, ಸುಮನ್, ನಾವು 3 ಜನ ಒಟ್ಟಿಗೆ ಲಂಡನ್ ಮಾಡಿದ್ದು. ಚೆನ್ನಾಗಿದ್ದೀರಾ? ನೀವಲ್ಲ ನಮ್ಮ ಮಕ್ಕಳೆಲ್ಲ. ಅಯ್ಯೋ ಥ್ಯಾಂಕ್ ಯು. ಲಾಸ್ಟ್ ಇಯರ್ ನಾವು ಬಂದಿದ್ವಿ ಆಂಟಿ, ನವಂಬರಲ್ಲಿ ಬಂದಿದ್ವಿ. ನಾವಿಬ್ಬರು ಬಂದು ಮೀಟ್ ಮಾಡಿಕೊಂಡು, ನಾವಿಬ್ಬರೇ ಬಂದು ಮೀಟ್ ಮಾಡಿಕೊಂಡು ಮೇಲೆ ಥಿಯೇಟರ್ನೆಲ್ಲ ನೋಡ್ಕೊಂಡು ಹೋಗಿದ್ವಿ ನಾವು. ಅದಕ್ಕೆ ಅದೆಲ್ಲ ಬಂದು ನಮ್ಮ ಅಮ್ಮನ ಕರ್ಕೊಂಡ್ಬಂದಿದೆ. ಹೌದಾ? ನಮ್ಮ ಅಮ್ಮನ ಕರ್ಕೊಂಡ್ಬಂದು ನಮ್ಮ ಅಮ್ಮನ ಮಾತಾಡಿಸಿ, ನಾವು ಅಮ್ಮಗೆ ನೀವು ಹೇಳಿದ್ರಿ ಥರ ಇದು ಏನು ಪರವಾಗಿಲ್ಲ, ಅವನಿಗೆ ಏನು ಆಸೆ ಇದೆಯೋ ಅದು ಮಾಡಿಸಿ ಅಂತೆಲ್ಲ ಹೇಳಿ. ಆಮೇಲೆ ಹೋದ್ಮೇಲೆ ಇವರೆಲ್ಲ ಪರಿಚಯ ಆಗಿದ್ದು ನನಗೆ. ಹೌದಾ? ನಾವು 3 ಜನ ಕೂಡ ಹೋಗಿದ್ವಿ ಲಂಡನ್ ಕಂಪ್ಲೀಟ್. ಇಲ್ಲ, ಏನು ಮಾಡಲೇಬೇಕು. ಹೆಂಗೋ ನಾವು ಮುಗಿಸ್ಕೊಂಡು ಬಂದ್ವಿ ಆರಾಮಾಗಿ, ಏನು ತೊಂದರೆ ಆಗಲಿಲ್ಲ. ಓಕೆ ಓಕೆ ಓಕೆ. ಅದು ತುಂಬ ಒಳ್ಳೆಯದು. ಯಾವುದೋ ಒಂದು ಸಾಧನೆ ಮಾಡಲೇಬೇಕು. ಅದೇ ಲೈಫ್ನಲ್ಲಿ ಏನೋ ಆಗಿದ್ದ ಚೆನ್ನಾಗಿ ಏನು ಮಾಡಿದ್ದೀವಿ ಆಯಿತು. ಹೌದು, ಜೀವಿ ಮಕ್ಕಳಿಗೆ ಇಟ್ಬಿಟ್ಟು ಹೋಗ್ಬಿಟ್ರೆ ಆ ಮಕ್ಕಳು ಕೆಟ್ಟು ಕಂಟಿನ್ಯೂ. ನಾವೀಗ ಇಲ್ಲಿ ಬಂದಿದ್ದೀವಲ್ಲ, ಈ ಜಾಗನೇ ರಿಚರ್ಡ್ ಸರ್ದು ಒಂದು ಹೆಂಗೆ ಹೇಳೋದು ನಿಮಗೆ, ಅವರು ಇವಾಗ ಒಂದು ಜಾಗದಲ್ಲಿ ತಟಸ್ಥವಾಗಿರ್ತಕ್ಕಂಥ ಪ್ಲೇಸ್ ಇದು. ಸೊ ಇವತ್ತು ಇವ್ರದ್ದು ಬರ್ತ್ಡೇ. ಸೊ ಯಾರು ಇವರು ರಿಚರ್ಡ್ ಸರ್ ಅಂತಂದರೆ, ಲಂಡನ್ ರೈಡ್ನ 2018 ಇವರು ಮತ್ತು ಮಂಜುನಾಥ್ ಸರ್ ಇಬ್ಬರು ಕೂಡ ಮಾಡ್ಕೊಂಬಂದರು. ಆದರೆ ಅದೃಷ್ಟವಶಾತ್ ಇನ್ನೊಂದು ರೈಡ್ ಮಾಡಬೇಕಾದ್ರೆ
ರೈಡಲ್ಲಿ ಇರಬೇಕಾದ್ರೇ ರಾಜಸ್ಥಾನದಲ್ಲಿ ಒಂದು ಒಂಟೆ ಅಡ್ಡಕ್ಕೆ ಬಂದು ರೈಡ್ ಇದ್ರಲ್ಲೇ ಸೊ ಆ ಬೈಕ್ ಆಕ್ಸಿಡೆಂಟಲ್ಲಿ ಇವ್ರ ಪ್ರಾಣನ ಕಳ್ಕೊತಾರೆ. ಅದಾದಮೇಲೆ ಅವರ ತಾಯಿ ಈ ಥರದ್ದೊಂದು ಇದನ್ನು ಕಟ್ಟಿ ಮಗನಿಗೆ ಒಂದು ಟ್ರೈಬ್ಯೂಟನ್ನು ಕೊಡೋಂಥ ಕೆಲಸನ ಮಾಡಿದ್ದಾರೆ. ಸೊ ನೋಡ್ತಾ ಇದ್ದೀರಲ್ಲ, ಇವರೇ ರಿಚರ್ಡ್ ಸರು. ಸರ್, ನಾವು ಮಾಡಿದ ಲಂಡನ್ ರೈಡ್ಗೂ 2018 ಇವರು ಮಾಡಿದ್ದು ಲಂಡನ್ ರೈಡ್ಗೂ ಅದು ಇಬ್ಬರು ರೈಡರ್ಸ್ ಅಷ್ಟೇ ಹೋಗಿರೋದು ಫಸ್ಟ್ ಟೈಮು. ಹೌದು. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ ಸರ್? ತುಂಬ ಡಿಫ್ರೆನ್ಸು. ಪ್ಲಾನಿಂಗಲ್ಲಿ ಸ್ಟೇ, ಫುಡ್ಡು, ಕೋಆರ್ಡಿನೇಷನ್, ಬ್ಯಾಕಪ್ ಯಾರೂ ಇಲ್ಲ. ಬ್ಯಾಕಪ್ ಯಾರೂ ಇಲ್ಲ. ನಾವು ಒಬ್ರಿಗೊಬ್ರು ಇದ್ವಿ, ಇನ್ನೂ ಮಾಡ್ಕೊಂಡ್ವಿ. ಐ ಥಿಂಕ್ ನಮಗಿಂತನೂ ಹೇಳಿದ್ರೆ ಒಂದು 10 ಪಾಲು ಅವ್ರದ್ದೇ ದೊಡ್ಡದು. ಹೌದು. ಆ 2018 ಯೋಚನೆ ಮಾಡಿ ಲಾಂಗ್ ಎಲ್ಲ ಅಷ್ಟೇ ನಾವು ಹೋಗಿದ್ದು ಮಾಡಿಲ್ಲ. ಅವರು ಈ ಕಡೆ ಥೈಲ್ಯಾಂಡ್ ಎಲ್ಲ ಹೋಗಿರೋದು. ಲಾಂಗ್ ಆಗಿ ಮಾಡಿದಾರಲ್ವ, ನಮ್ಮ ಥರ ಶಾರ್ಟು ಮಾಡಿಲ್ಲ. ಚೈನಾ ಮೇಲೆ ಡೈರೆಕ್ಟ್ ಚೈನಾ ಮೇಲೆ ಮಾಡಿಲ್ಲ, ಅವ್ರು ಹಿಂಗಳು ಬಳಸ್ಕೊಂಡು ಹೋಗಿದ್ದಾರೆ. ಅವಾಗ ಮಯಮಾರ್ ಓಪನ್ ಇತ್ತು, ಈಗಿಲ್ಲ. ಬರ್ತಾ ಇದ್ದೀನಿ ತಂಡ್ರಿ. ಹಾಂ, ಬರ್ತಿದೆ. ಹಾರಿಸ್ಬಿಟ್ರೆ ಮತ್ತೆ. ಸರ್, ಈಗ ನೋಡಿ, ಈಗ ನಾವು ಒಂದು ವಾರದ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿಗೆ. ಹೌದು. ಸೊ ಏನಕ್ಕೆ ಅಂತಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಐಡಿಯಾ. ಈಗ ನಾವು ಹೋಗೋಕ್ಕಿಂತ ಮುಂಚೆ ಓಕೆ ಇವರು ನೋಡಿದ್ವಿ, ಅವರು ನೋಡಿದ್ವಿ ಅಂತ ಅಂದ್ಕೊಂಡಿದ್ವಿ. ಈಗ ಸುಮ್ಮನೂ ಅಷ್ಟೇ, ರಿಚರ್ಡ್ ಅವರು ಇಲ್ಲಿ ಮನೆಗೆಲ್ಲ ಬಂದು ಇಲ್ಲೆಲ್ಲ ಮಾತಾಡ್ಸ್ಕೊಂಡು ಹೋಗಿದ್ದಾನೆ. ನೀವು ಕೂಡ ಬಂದಿದ್ದೀರಾ. ಹೌದು. ನಾನು ಲಾಸ್ಟ್ ಇಯರ್ ಎಲ್ರಿಗೂ ಒಂದೊಂದು ಐಡಿಯಾ ಬಂತು. ಈಗ ಇದನ್ನು ನೋಡ್ತಾ ಇದ್ರೆ ನಮಗೆ ಹೆಂಗೆ ಫೀಲ್ ಆಗುತ್ತೆ ಸರ್? ದೇರ್ ಆರ್ 2 ಥಿಂಗ್ಸ್. ಒಂದೇದು, ಆ್ಯಸ್ ಯು ಟೋಲ್ಡ್, ಒಂಥರ ನೋಡಿದರೆ ಇನ್ಸ್ಪಿರೇಷನ್ ಬರುತ್ತೆ ಮತ್ತೆ ರೈಡ್ ಮಾಡಬೇಕು ಅಂಥೇಳಿ. ಡೆಫಿನೆಟ್ಲಿ ಇನ್ನೊಂದು ರೈಡ್ ಪ್ಲ್ಯಾನ್ ಮಾಡುವಂಥ ಒಂದು ಭಾವನೆ ಬರ್ತಾ ಇದೆ ಅವಾಗ. ಫಸ್ಟ್ ನೋಡಿ, ಬಂದಿದ್ದ ತಕ್ಷಣ ಲೇಗ್ ಹೋಗೋಣ. ಎಕ್ಸಾಕ್ಟ್ಲಿ. ಆ್ಯಕ್ಚುಲಿ ನಮ್ಮ ಲೇದ್ ಪ್ಲಾನೇ ಇರಲಿಲ್ಲ. ಈಗ ಏನು ಅನ್ನಿಸ್ತಿದೆ ಅಂತಂದರೆ, ಇಲ್ಲ ನಾವು ಲೇ ಮಾಡಬೇಕು ಆದರೆ ಆ ಬೈಕ್ ಓಡಿಸ್ಕೊಂಡು ಮೇ ಬಿ ಅದ್ರ ಜಾಗದ ಪವರೇ ಇದ್ರೂ ಇರ್ಬೋದು. ಸೆಕೆಂಡ್ ಏನಂದರೆ, ಸುಮಾರು ಜನಕ್ಕೆ ಇನ್ಸ್ಪಿರೇಷನ್ ಆಗಿದಾರಲ್ಲ ಮೇಯ್ನು. ಇಲ್ಲಿ ಬಂದಮೇಲೆ ನಾವು ಒಂದ್ಸಲ ಹೋಗ್ಬೇಕು, ನಾವು ಒಂದೇನ ಮಾಡಬೇಕು, ಆ ಥರ ಒಂದು ವೈಬ್ಸ್ ಇದೆ ಇಲ್ಲಿ. ಸೆಕೆಂಡು, ನಾವು 3 ಜನ ರೈಡ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಈಗ ರೈಡ್ ಇವೆಂಟು ಅಥವಾ ರೈಡ್ ಗೆಟ್ ಟುಗೆದರ್ ಹಿಂಗೆ ಕುಡಿದ್ದೆ ಇವತ್ತು. ಇದಕ್ಕಿಂತ ಮುಂಚೆ ಕುಡಿದ್ದು ಚೆನ್ನೈಯಲ್ಲಿ ಆ್ಯಕ್ಚುಲಿ. ಬಟ್ ಅಲ್ಲಿ ನಾವು ಬೇರೆ ಬೈಕ್ ತರಕ್ಕೆ ಹೋಗಿದ್ವಿ. ಅಲ್ಲ, ನಾವು ಕರೆಕ್ಟಾಗಿ ನಾವು 3 ಜನ ಕೂಡಿ ಬೈಕ್ ಓಡಿಸ್ಲೇ ಇಲ್ಲ. ಅಂದ್ರೆ ಲಂಡನ್ ಲಾಸ್ಟು. ಲಂಡನ್ ಆದ್ಮೇಲೆ ಎಲ್ಲೂ ಮಾಡಿಲ್ಲ. 3 ಜನ ಬೈಕಲ್ಲಿ ಓಡಿಸಿದ್ವಿ, ಇದೇ ಫಸ್ಟ್. ಅದಕ್ಕೆ ನೋಡಿ, ಈಗ ನಾವು 1.5 year ಆಯ್ತು ಆಲ್ಮೋಸ್ಟ್. ಆಕ್ಚುಲಿ 1 hour ಅಲ್ಲಿ ಕೂತ್ಕೊಂಡು ಇಂಟರ್ಕಾಮ್ ಯಾಕೆ ಮಾಡಿದ್ವಿ ಅಂತಂದ್ರೆ, ನಮ್ಗೆ ಅದು ಆ ಇಂಟರ್ಕ್ಯಾಮ್ ಕನೆಕ್ಟ್ ಮಾಡಕ್ಕೆ ಆಗಿಲ್ಲ ಲಾಸ್ಟಿಗೆ. ಆಗ್ಲಿಲ್ಲ. ಬಟ್ ಆದ್ರೆ ಏನೋ ಒಂದು ಅಂದ್ರೆ ನಾನು ಹೇಳ್ತಿರೋದು, ನಮ್ಗೆ ಆ ಮೆಮೊರೀಸ್ ಬೇಕು, ಅದಕ್ಕೋಸ್ಕರ ಮಾಡಿದ್ವಿ. ಆಮೇಲೆ ಇಲ್ಲಿಂದ ಲಂಡನ್ವರೆಗೂ ಓಕೆ ನಾವು ಗ್ರೂಪಲ್ಲೇ ಹೋಗಿರ್ಬೋದು, ಬಟ್ ಆದರೆ ಅಲ್ಲಿವರೆಗೂ ಬೈಕ್ ಓಡಿಸೋದಿದೆ ಗೊತ್ತಾ. ದಟ್ ಈಸ್ ಗ್ರೂಪಲ್ಲಿ ಹೋದ್ರೂ ನಾವು 3 ಜನ ಬೈಕರ್ಸ್ ಅನ್ನೋದೇ ಒಂದು ಇದಿತ್ತು. ನಮ್ದೊಂದು ಸಪ್ರೇಟ್ ಒಂದು ಇದನ್ನ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮಂತ ಅಂಡರ್ಸ್ಟ್ಯಾಂಡಿಂಗ್, ಸ್ಟ್ರಾಂಗ್ ಬಾಂಡಿಂಗ್. ಹೌದು. ನಾನು ಆಕ್ಚುಲಿ ಜಗಳ ಸಿಕ್ಕಾಬಟ್ಟೆ ಆಡಿದ್ವಿ. ಚೈನಾದಲ್ಲಿ ಇದ್ದ ತಕ್ಷಣ ನಾನು ನೀವು ಜಗಳ ಆಡ್ತೀವಿ. ಎಕ್ಸಾಕ್ಟ್ಲಿ. ಪಾಕಿಸ್ತಾನ ಹೋಗಿದ ತಕ್ಷಣ ಇವನು ಜಗಳ ಆಡ್ಕೊಂಡ್ವಿ. ಬಟ್ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾವಾಗ ಇದು ಜಗಳ ಆಗುತ್ತೆ ಅಲ್ವಾ, ಅವಾಗೇ ನಿಮ್ದು ಬಾಂಡಿಂಗು ಸ್ಟ್ರಾಂಗ್ ಆಗುತ್ತೆ. ಹೌದು. ವಿಲ್ ಗೆಟ್ ಟು ನೋ ಈಚ್ ಅದರ್ ಬೆಟರ್. ಸರ್, ಈಗ 90 ಡೇಸಲ್ಲಿ ಆಲ್ಮೋಸ್ಟ್ 85 ಡೇಸು 3 ಜನನು ಶೇರಿಂಗ್ ಒಂದೇ ರೂಮಲ್ಲೇ ಶೇರ್ ಮಾಡ್ತಾ ಇದ್ದು. ಥ್ರೂ ಔಟು ಒಂದೇ ಇದರಲ್ಲೇ ಬಂದಿರೋದು. ನಾನು ನಿಮಗೆ ಫಸ್ಟ್ ಸಿಕ್ಕ ತಕ್ಷಣ ಅದನ್ನೇ ಹೇಳಿದೆ ತಾನೇ, ನಾವು 3 ಜನ ನೋಡಿದ ತಕ್ಷಣ ಬೇರೆ ನಾವು ಆ ರೂಮ್ದೊಂದು ಕತೆ ಐತಲ್ಲ, ಯಾವುದು ಈ ಹೊರಗಡೆಗೆ ಹೋದಾಗ ಬರೀ ಟ್ವಿನ್ ಶೇರ್ ಮಾತ್ರ ಇರ್ತಿತ್ತು. ಐ ಡೋಂಟ್ ನೋ ವೆದರ್ ಐ ಶುಡ್ ಟೆಲ್ ದಿಸ್ ಆರ್ ನಾಟ್, ಬಟ್ ಕಿರಣ್ ಹೇಳ್ತಿದ್ದಾರೆ, ಕಿರಣ್ ನೀವು ಏನಾದ್ರು ಫಿಲ್ಟರ್ ಹಾಕ್ತೀರಾ, ಆಮೇಲೆ ಫಿಲ್ಟರ್ ಹಾಕ್ಬೇಡಿ.